ನಮಸ್ಕಾರ. ಐತಿಹಾಸಿಕ ನಾಟಕ ರಾಜವೀರ ಬಿಚ್ಚುಗತ್ತಿ ಭರಮಣ್ಣ ನಾಯಕ. ದೃಶ್ಯ 4. ಶಾಂತವೀರ ಮುರುಘಸ್ವಾಮಿಗಳು ಪ್ರವಚನ ನೀಡುತ್ತಾ ಊರುಗಳಲ್ಲಿ ಸಭೆಯನ್ನು ಕೂಡಿಸುತ್ತಾ ಜ್ಞಾನವನ್ನು ಸಾರುತ್ತಾ ದಳವಾಯಿ ಮುದ್ದಣನ ಆಡಳಿತವನ್ನು ಅರಾಜಕತೆಯನ್ನು ಜನರಿಗೆ ತಿಳಿಸುತ್ತಾ ಊರಿಂದ ಬರ್ತಾ ಇರ್ತಾರೆ. ಅವ್ರು ಏನು ಮಾಡಿಬಿಡ್ತಾರೆ, ಶಾಂತವೀರ ಸ್ವಾಮಿಗಳು ಅವನ ದಬ್ಬಾಳಿಕೆಯನ್ನು ಖಂಡಿಸುತ್ತಾ ಊರೂರಿಗೆ ಎಲ್ಲರಿಗೆ ಜನಜಾಗೃತಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಶಾಂತವೀರ ಸ್ವಾಮಿಗಳು ಅಲ್ಲಿ ಶರಣರ ಒಂದು ಮೇಳವನ್ನು ಪ್ರಾರಂಭಿಸುತ್ತಾ ಜನಗಳಿಗೆ ತಿಳಿಯಪಡಿಸುತ್ತಾ ಅಲ್ಲಿಗೆ ಬರ್ತಿರ್ತಾರೆ. ಆ ಒಂದು ಊರಿನಲ್ಲಿ ಸಭೆ ಕೂಡ್ತದೆ. ಸ್ವಾಮಿಗಳು ಹೇಳ್ತಾರೆ, ಮಹಾಭಕ್ತವೃಂದವೇ, ನಾವು ತಿಳಿಸುವ ಮುಖ್ಯ ವಿಷಯವೇನೆಂದರೆ ದಳವಾಯಿ ಮುದ್ದಣನ ದಬ್ಬಾಳಿಕೆಯನ್ನು ದುರ್ಗದ ಜನ ಬೇಸತ್ತು ಹೋಗಿದ್ದಾರೆ. ಹಳ್ಳಿಯಲ್ಲಿ ಬರದ ಬೇಗೆ ಒಗೆಯಾಡುತ್ತಿದೆ. ಜನರು ಹಸಿವೆ ನೀರಡಿಕೆಗಳಿಂದ ಬಳಲಿ ಬೆಂಡಾಗಿದ್ದಾರೆ. ಇದನ್ನು ಬಗೆಹರಿಸಿ ಕಾಪಾಡುವ ಒಬ್ಬ ನಾಯಕ ನಮಗೆ ಬೇಕಾಗಿದೆ. ಅವರು ಯಾರು, ಎಲ್ಲಿದ್ದಾನೆ ಎನ್ನುವುದು ಪ್ರಶ್ನೆಯಾಗಿ ಉಳಿದಿದೆ. ನಮ್ಮ ದಿವ್ಯ ವಾಣಿಯ ಪ್ರಕಾರ ಅವನು ಇಷ್ಟರಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿಯೇ ನಿಮ್ಮ ಮುಂದೆ ಪ್ರಕಟಗೊಳ್ಳುತ್ತಾನೆ. ಅವನು ಈ ದುರ್ಗದ ನೀರನ್ನು ಕುಡಿದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಬೆಳೆದವನು. ತಮ್ಮಂತೆ ನೋವುಂಡು ಸಾಮಾನ್ಯನೊಬ್ಬ ರಾಜನಾದರೆ ನಮಗೆ ನಿಮ್ಮ ನೋವುಗಳಿಗೆ ಸ್ಪಂದಿಸಿಯಾನು. ನಿಮ್ಮ ಸುಖ ದುಃಖಗಳಿಗೆ ನೆರವಾಗುವವನು. ಅವನನ್ನು ಅರಸಿ ಆಶೀರ್ವದಿಸಿ ಅವನೇ ನಿಮ್ಮ ಮುಂದಿನ ಪ್ರಧಾನಿಯ ರಾಜ ಎಂದು ತೀರ್ಮಾನ ತೆಗೆದುಕೊಳ್ಳಿ. ಬರುತ್ತಾನೆ, ಇಷ್ಟರಲ್ಲೇ ಬರುತ್ತಾನೆ. ಅವನು ಹೆಸರು ನವಲು ಕಲ್ಲು ದುರ್ಗದ ಹುಡುಗ, ದುರ್ಗದ ಗರಡಿಯಲ್ಲಿ ಬೆಳೆದವನು. ಅವನೇ ಕಸ್ತೂರಿ. ಅವನು ಹೆಸರು ಬದಲಾವಣೆ ಮಾಡ್ಕೊಂಡಿರ್ತಾನೆ. ಭರಮಣ್ಣ ನಾಯಕ ಅಂತ ಇಟ್ಕೊಂಡಿರಲ್ಲ, ಕಸ್ತೂರಿ ಅಂತಂತೇಳಿ ಇಟ್ಕೊಂಡಿರ್ತಾನೆ. ಇಡೀ ಭಕ್ತ ಸಮೂಹವೇ ಚಪ್ಪಾಳೆ ತಟ್ಟುವುದರ ಮೂಲಕ ಜಯಘೋಷವನ್ನು ಹಾಕಿತ್ತು. ಓಹೋ ಎಂದು ಕೂಗಿದರು. ಕಸ್ತೂರಿ, ನಮ್ಮ ಕಸ್ತೂರಿ ಸಂತೋಷದಿಂದ ಒಪ್ಪಿಕೊಂಡರು. ಲಾವಣಿ ಲಿಂಗಯ್ಯ ಅಂತ ಒಬ್ಬರು ಇರ್ತಾರೆ. ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ಮಾಡಿ, ಗುರುವರ್ಯ ತಮ್ಮ ಆಶೀರ್ವಾದದಿಂದ ದುರ್ಗದ ಬೆಳಕು ಮೂಡಲಿ, ಮೊಬ್ಬು ಕವಿದಿರುವ ಮಂಪರನ್ನು ಒಡೆದೋಡಿಸಲಿ. ನಾನು ನಿಮ್ಮೊಂದಿಗೆ ಪ್ರಚಾರ ಮಾಡುತ್ತಾ ನೀವು ಹೋದ ಕಡೆ ನಾನೂ ಬರುತ್ತೇನೆ. ಮಾಸ್ವಾಮಿ ನನ್ನನ್ನು ಸ್ವೀಕರಿಸಬೇಕು ಅಂತಂತೇಳಿ ಲಾವಣಿ ಲಿಂಗಯ್ಯ ಆ ಸ್ವಾಮಿಗಳ ಹತ್ರ ಅರಿಕೆ ಮಾಡಿಕೊಳ್ತಾ ಇದ್ದಾನೆ. ನೀನು ಯಾರು, ಎಲ್ಲಿಂದ ಬಂದೆ, ದಳವಾಯಿ ಕಡೆಯವನ? ಲಾವಣಿ ಲಿಂಗಣ್ಣ ಹೇಳ್ತಾನೆ. ಅವರಿಗೂ ಅವಾಗ ಅನುಮಾನ, ಅವನ ಕಡೆಯವ್ರು ಯಾರನ್ನ ಬಂದು ಏನೋ ಮಾಡ್ತಾರೆ ಅಂತಂತೇಳಿ. ಕಾಯ ವಾಚ ಮನಸ್ಸ ಬಿಚ್ಚಿ ಉಳುತ್ತಿದ್ದೇನೆ ಗುರುಗಳೇ. ನಾನು ದುರ್ಗದ ಪ್ರಜೆ, ಆದರೆ ದಳವಾಯಿಯ ದರ್ಪದಿಂದ ಬೇಸತ್ತು ಸಾಧು ಸಜ್ಜನರ ಸಂಘ ಮಾಡುತ್ತಾ ಅವರ ಜೊತೆ ಬದುಕುತ್ತಾ ಕಾಲ ಕಳೆಯುತ್ತಿದ್ದೇನೆ ಗುರುಗಳೇ. ದಯವಿಟ್ಟು ನನ್ನನ್ನು ಸ್ವೀಕಾರ ಮಾಡಬೇಕು ಅಂತಂತೇಳಿ ತಮ್ಮ ಪಾದಾರವಿಂದಗಳಲ್ಲಿ ಬೀಡಿಕೊಳ್ಳುತ್ತಿದ್ದೇನೆ ಅಂತಂತೇಳಿ ಅವನು ಕೇಳ್ತಾನೆ. ಈ ರೀತಿ ಕಾಲ ಕಳೆಯಬೇಡ. ದುರ್ಗದ ದೊರೆಯನ್ನು ಹೊಗಳುತ್ತಾ ದುರ್ಗವನ್ನು ಕೊಂಡಾಡುತ್ತಾ ಸದಾ ನಿನ್ನ ಕೆಲಸವನ್ನು ನೀನು ಮಾಡು. ನಿನಗೆ ಒಳ್ಳೆಯದಾಗಲಿ. ಕಷ್ಟ ಬಂದಾಗ ನಮ್ಮನ್ನು ಸ್ಮರಿಸಿಕೊ. ಕಾಲ ಬಂದಾಗ ನಮ್ಮ ಹತ್ತಿರ ಬಾ. ಹೋಗು, ನಮ್ಮ ಆಶೀರ್ವಾದ ನಿನ್ನ ಮೇಲಿದೆ ಅಂತಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನೆ ಗುರುಗಳು. ಆವಾಗ ಲಾವಣಿ ಲಿಂಗಯ್ಯ ಏನು ಮಾಡಿಬಿಡ್ತಾನೆ, ತನ್ನ ಲಾವಣಿಗಳ ಮೂಲಕ ಆ ದುರ್ಗದ ಮುಂದೆ ದೊರೆಯಾಗತಕ್ಕಂಥ ಕಸ್ತೂರಿಯ ಅನ್ನು ಹೊಗಳುತ್ತಾ ಮತ್ತು ಜನಗಳಿಗೆ ಹೇಳುತ್ತಾ ಅವನು ಅಲಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ದುರ್ಗದ ಮುಂದಿನ ದೊರೆ ಬರ್ತಾನ. ಪ್ರಜೆಗಳನ್ನು ದಿಟ್ಟತನದಿಂದ ಕಾಪಾಡ್ಯಾನ. ಓ ದುರ್ಗದ ಮಹಾಜನಗಳೇ, ಗೂಳಿಗಳ ಕೊಂಬನ್ನು ಮುರಿದಾನ, ಸೊಕ್ಕಿದ ಆನೆಗಳನ್ನು ಬಡಿದಾನ. ಬಂದೇ ಬರುತ್ತಾನ, ದುರ್ಗದ ದೊರೆ ಬರುತ್ತಾನ. ದಳವಾಯಿ ಮುದ್ದಣ್ಣನ ಆಡಳಿತನ ಕೊನೆಗೊಳಿಸುತ್ತಾನ. ಸಿದ್ಧ ಪುರುಷರ ಹರಕೆಯ ಪುತ್ರ, ದುರ್ಗದ ದೇವತೆಗಳ ಪ್ರೀತಿಗೆ ಪಾತ್ರ, ಕಾಮಗೀತಿ ವಂಶದ ಪರಮ ಪವಿತ್ರ, ಮುರುಗೇಶನ ಮನಗೆದ್ದ ಗುಣಮಡಿ ಬಂದಾನೋ, ದುರ್ಗದ ದೊರೆ ಬಂದಾನೋ ಅಂತೇಳಿ ಲಾವಣಿ ಮೂಲಕ ಊರೂರಿಗೆ ಅವನು
ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹನುಮ ಅಂತಂತೇಳಿ ಇನ್ನೊಂದು ಪಾತ್ರ, ಅವನು ಬರ್ತಾನೆ. ನಮ್ಮ ದುರ್ಗದ ದೊರೆ ಗರಡಿ ಪೈಲ್ವಾನ್ ಕಸ್ತೂರಿ, ನಮ್ಮ ದುರ್ಗದ ದೊರೆ, ನಮಗೆಲ್ಲ ಆನಂದ, ಪರಮಾನಂದ. ಆಹಾ, ದುರ್ಗದ ದೊರೆ ನಮಗೆ ಸಿಕ್ಕಿದ, ಇನ್ನೇನು ಕೆಲವೇ ದಿವಸಗಳಲ್ಲಿ ಪ್ರಕಟಗೊಳ್ಳುತ್ತಾನೆ. ಲಾವಣಿ ನಿಂಗಣ್ಣ ಕರೀತಾನೆ, ಬಾ ಹನುಮಣ್ಣ, ಯಾವಾಗ ಬಂದೆ? ಸ್ವಲ್ಪ ಮುಂಚಿತವಾಗಿ ಬಂದಿದ್ದರೆ ಗುರುಗಳ ಆಶೀರ್ವಾದ ಸಿಗುತ್ತಿತ್ತು. ಮಹಾಸ್ವಾಮಿಗಳು ಈಗ ಹೋದರು. ಹೌದು, ಅವನೇ ದುರ್ಗದ ದೊರೆ. ಕ್ರೂರತನದ ಕ್ರೌರ್ಯವನ್ನು ಬಡಿದೋಡಿಸಿ, ಅಹಂಕಾರವೆಂಬ ಅಂಧಕಾರವನ್ನು ಅಳಿಸಿ, ಜಡತೆಯ ನೀಗಿಸಿ ನಮಗೆ ಬೆಳಕನ್ನು ಕೊಡಲು ಬರುವನು. ಅವನೇ ಕಸ್ತೂರಿ ಮಹಾರಾಜ, ಚಿತ್ರದುರ್ಗದ ಭರಮಣ್ಣ ನಾಯಕ, ದುರ್ಗದ ಬೆಳಕು. ಅಲ್ಲಿಗೆ ಆ ಸೀನ್ಸು ಮುಗೀತದೆ. ಮುಂದೆ ಐದನೇ ಮುಗಿತದೆ. 5ನೇ ಸೀನ್ಸ್ ಮುಗಿತದೆ. ನಂತರವಾಗಿ ಎಲ್ಲರೂ ಹೋಗ್ತಾರೆ. ದಳವಾಯಿ ಇಲ್ಲಿ ಕೆಂಡಾಮಂಡಲ ಆಗಿದ್ದಾನೆ. ಅವನ ಕಣ್ಣು ಗುಡ್ಡೆಗಳು ಬೆಂಕಿಯನ್ನು ಉಗುಳುತ್ತಿವೆ. ಒಂದು ಕಡೆ ಕರಿಯಣ್ಣ, ಇನ್ನೊಂದು ಕಡೆ ಚಿಕ್ಕಣ್ಣ, ಇನ್ನೊಂದು ಕಡೆ ಧರ್ಮಣ್ಣ, ಆಪ್ತ ಸ್ನೇಹಿತರು, ಸೈನಿಕರು ಅರಮನೆಯಲ್ಲಿ ಬೆಂಕಿ ಉಗುಳ್ತಾ ಇದ್ದಾನೆ. ಇಲ್ಲಿ ಚುಕ್ಕಣ್ಣ ಕೈ ಕಡಿಸ್ಕೊಂಬಂದ್ಬಿಡ್ತಾನೆ. ಎಲ್ಲಿ ನೋಡಿದರೂ, ಯಾವ ಊರಿನಾಗ ನೋಡಿದರೂ ಕಸ್ತೂರಿ ಕಸ್ತೂರಿ ಕಸ್ತೂರಿ. ಆ ದಳವಾಯಿ ಮುದ್ದಣಿ ಕಸ್ತೂರಿ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ದೊಣ್ಣೆ ರಂಗಪ್ಪನನ್ನು, ವೃದ್ಧ ಪರಮಪ್ಪನನ್ನು ಜೈಲಿಗೆ ಹಾಕಿಬಿಡ್ತಾರೆ. ಅದು ಕಸ್ತೂರಿಗೆ ಗೊತ್ತಾಗುತ್ತೆ. ಹಿಂಗೆ ಸೆರೆ ಹಿಡಿದು ಮೋಸದಿಂದ ಕೊಲ್ಲಿಸಿದರು, ಅವರನ್ನು ಜೈಲಿಗೆ ಹಾಕಿದರು ಅಂತಂತೇಳಿ ಅದು ಒಂದು ಕಡೆಗೆ ಅವನು ಪತ್ತೆ ಹಚ್ತಾ ಇರ್ತಾನೆ. ದುರ್ಗದ ಕಾಡಿನೆಲ್ಲ ಅಲಿತಾ ಇರ್ತಾನೆ ತನ್ನ ಸೈನಿಕರೊಡನೆ. ಅವನೇ ಒಂದು ಸೈನ್ಯ ಕಟ್ಟಿರ್ತಾನೆ. ಇವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು. ದಳವಾಯಿ ಮುದ್ದಣ್ಣನ ಮುಟ್ಟಿದ್ದಕ್ಕಿಂತ ಮುಂಚಿತವಾಗಿ ಇವ್ರನ್ನೆಲ್ಲ ಬಿಡುಗಡೆ ಮಾಡಿ ಅವ್ರಿಗೆಲ್ಲ ಸ್ವತಂತ್ರ ಕೊಡಿಸ್ಬಿಟ್ಟು ಅವನ್ನ ಆಮೇಲೆ ದಳವಾಯಿ ಮುದ್ದಣ್ಣನ ನಾನು ಯುದ್ಧ ಮಾಡಬೇಕು ಅವನೊಡನೆ ಅಂತ ಸಮಯ ಸಂದರ್ಭ ನೋಡಿ ಅಂತಂತೇಳಿ ತೀರ್ಮಾನ ಮಾಡಿರ್ತಾರೆ. ಹೀಗಾಗಿಬಿಟ್ಟು ಈ ಎಲ್ಲ ಅವನು ಚಿರತೆ ಕಲ್ಲಿನ ಬಂದಿಖಾನೆಯಲ್ಲಿ ಎಲ್ಲ ಜನಗಳನ್ನ ಅವನಿಗೆ ಆಗದಾರನ್ನ ಜೈಲಿಗೆ ಹಾಕಿರ್ತಾನೆ. ಅವ್ರಿಗೆ ಎಲ್ಲಿದರಂತ ಯಾರಿಗೂ ಗೊತ್ತಿಲ್ಲ. ಆ ಚಿರತೆ ಕಲ್ಲಿನ ಜಾಡನ್ನು ಹಿಡಿದು ಭರಮಣ್ಣ ನಾಯಕ ತನ್ನ ಸೈನ್ಯದೊಡನೆ ಅಂದರೆ ಪ್ರಕಟಗೊಳ್ಳಂಗಿಲ್ಲ ಅವ್ರು ಯಾರು. ಅವನ ಹಿಂದುಗಡೆ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಹುಡುಕ್ತಾ ಇರ್ತಾರೆ ಕಾಡಿನಾಗ. ಎಲ್ಲಿ ಇಟ್ಟಿರ್ಬೋದು ಇವನು, ಅವನ ಜಾಗ ಯಾರು ಅವನು ಹುಡುಕೋದಕ್ಕೆ ಆಗ್ತಾನೇ ಇಲ್ಲ. ಅಲ್ಲಿಗೆ ಹಂಗೆ ಮಾಡಿ ಆ ಚಿರತೆ ಕಲ್ಲಿನ ಬಂದಿಖಾನೆಯಿಂದ ಯಾರೋ ಒಬ್ಬರು ಊರಿಗೆ ಬಂದಿರ್ತಾರೆ. 2 ದಿವಸ ತಪ್ಪಿಸ್ಕೊಂಡು ಜೈಲು ಅಧಿಕಾರಿಗಳಿಗೆ ಹೇಳಿ ಹೀಗಾಗಿ ಮತ್ತೆ ನಾಳೆ ಸಾಯಂಕಾಲ ಬಂದುಬಿಡ್ತೇನೆ ಅಂತಂತೇಳಿ. ಆ ನಂತರವಾಗಿ ಆ ಜಾಡಿ ಹಿಡಿದು ಆ ಊರಿನಾಗೆ ಅವನ್ನ ಭೇಟಿ ಆಗ್ತಾನೆ. ಯಾರು? ಭರಮಣ್ಣ ನಾಯಕ ಭೇಟಿಯಾಗಿ ಆ ಚಿರತೆ ಕಲ್ಲಿನ ಜಾಡನ್ನು ಅವನು ಹಿಡಿತಾನೆ. ಈ ಥರ ಇಲ್ಲಿ ಈ ಜಾಗದಲ್ಲಿ ದೊಣ್ಣೆರಂಗಪ್ಪ ನಾಯಕ ಮತ್ತು ವೃದ್ಧಭರಮಪ್ಪ ನಾಯಕ ಮತ್ತು ಅನೇಕ ಮುಖ್ಯಸ್ಥರನ್ನು ದಳವಾಯಿ ಮುದ್ದಣ್ಣ ಬಂದಿಖಾನೆಯಲ್ಲಿ ಇರಿಸಿದ್ದಾನೆ. ಆ ಜಾಗವನ್ನು ನಾನು ನಿಮಗೆ ಹೇಳಿದರೆ ಶಿರಚ್ಛೇದನವಾಗಿಬಿಡ್ತತೆ, ನನ್ನನ್ನು ಕಾಪಾಡೋರು ಯಾರೂ ಇರೋದಿಲ್ಲ ಅಂತಂತೇಳಿ ಅವನು ಭರಮಣ್ಣ ನಾಯಕನಿಗೆ ಖುದ್ದಾಗಿ ಹೇಳ್ತಾನೆ. ಭರಮಣ್ಣ ನಾಯಕ ಅವನಿಗೆ ಆಶ್ವಾಸನೆ ಕೊಡ್ತಾನೆ, ನೀನೇನು ಹೆದರಬೇಡ, ನಾನು ಅವನ್ನ ಉಳಿಸೋದಿಲ್ಲ. ಅವನ್ನ ನೀನು ಹೇಳಿದ್ರು ಕೊಡ್ತೀನಿ, ಹೇಳ್ದಿದ್ರು ಕೊಲ್ತೀನಿ. ನಿನಗೆ ಆ ಜಾಡನ್ನು ಒಂದು ಹಿಡ್ಕೊಡು, ನನ್ನ ಸೈನ್ಯದಲ್ಲಿ ಸೇರಿಕೆ ನಿನಗೆ ಎಲ್ಲ ರೀತಿಯಿಂದಲೂ ಸೇಫ್ಟಿ, ನಿನಗೆ ರಕ್ಷಣೆಯನ್ನು ನಾನು ಕೊಡ್ತೀನಿ. ನಿನ್ನ ಪ್ರಾಣಕ್ಕೆ ಎಲ್ಲಿ ಧಕ್ಕೆ ಆಗದಂಗೆ ನಾನು ನಿನ್ನ ಕಾಪಾಡ್ತೇನೆ ಅಂತೇಳಿ ಅವನು ಮನವೊಲಿಸಿ ಅವನ ತನ್ನ ಸೈನ್ಯದಲ್ಲಿ ಸೇರಿಸ್ಕೊಂಡು ಅವನು ಆ ಚಿರತೆ ಕಲ್ಲಿನ ಬಂದಿಖಾನೆಯ ಜಾಡನ್ನು ಹಿಡಿದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಸೈನಿಕರು ಹೌದು ಇವರು ಅಂತಂತೇಳಿ ಮಧ್ಯರಾತ್ರಿ 1 ಗಂಟೆಗೆ ಆ ಚಿರತೆ ಕಲ್ಲಿನ ಬಂದಿಖಾನೆಗೆ ನೋಡಿಬಿಟ್ಟು
ತೆವಳುತ್ತಾ ಹೋಗ್ತಾರೆ ಎಲ್ಲರೂ. ತೆವಳುತ್ತಾ ಹೋಗಿ ಕಿಟಿಕಿಯಲ್ಲಿ ನೋಡಿದಾಗ ವೃದ್ಧ ಬ್ರಹ್ಮಪ್ಪ, ದೊಣ್ಣೆ ರಂಗಪ್ಪ ನಾಯಕ, ಆಮೇಲೆ ಇನ್ನೂ ಅನೇಕ ಗಣ್ಯರು ಆ ಬಂದಿಖಾನೆಯಲ್ಲಿ ಬಂದಿಯಾಗಿರ್ತಾರೆ. ಇದನ್ನು ಏಕ್ದಮ್ಮು ನಾವು ಅದನ್ನು ಮಾಡಿಬಿಟ್ಟು ಆವಾಗ ಚುಕ್ಕಣ್ಣನೂ ಸಹ ಬಂದಿಖಾನೆಗೆ ಹಾಕಿರ್ತಾನೆ. ಅವನು ಕೈಯನ್ನು ಕಡಿದು ಏಡಿ ಹೆಂಗೆ ಬದುಕಬೇಡ ನೀನು ಹೋಗು, ನೀನು ಬಂದಿಖಾನೆಗೆ ಹಾಕ್ರಿ ಇವನ್ನ ಅಂತಂತೇಳಿ ಬಂದಿಖಾನೆಗೆ ಹಾಕ್ಸಿರ್ತಾನೆ. ತಮ್ಮನ್ನು ಒಡಹುಟ್ಟಿ ತಮ್ಮನ್ನೇ ಬಂದಿಖಾನೆಗೆ ಹಾಕ್ಸಿರ್ತಾನೆ. ಚುಕ್ಕಣ್ಣ ಇಲ್ಲೇ ಅದಾನಲ್ಲ ಅಂತೇಳಿ ಆವಾಗ ಅದು ನೋಡಿ ಮತ್ತೆ ವಾಪಸ್ ಬರ್ತಾರೆ ಅವರು. ಜಾಗ ಟ್ರೇಸ್ ಮಾಡ್ಕೊಂಡು ಅದಕ್ಕೆ ಟೈಮು ವೇಳೆ ನೋಡ್ಕೊಂಡು ನಾವು ಇದನ್ನು ಕೆಲಸ ಮಾಡಬೇಕು ಅಂತಂತೇಳಿ ಪತ್ತೆ ಹಚ್ತಾರೆ ಎಲ್ಲರೂ. ಪತ್ತೆ ಹಚ್ಚಿದ ಮೇಲೆ ಇವರು ವಾಪಸ್ ಬರ್ತಾರೆ. ವಾಪಸ್ ಬಂದು ಮುಂದಿನ ಕತೆ ಯಾವ ರೀತಿ ಯಾವತ್ತು ಜೈಲಿಗೆ ಮುತ್ತಿಗೆ ಹಾಕಬೇಕು ಅಂತಂತೇಳಿ ತೀರ್ಮಾನ ಮಾಡಿ ಭರಮಣ್ಣ ನಾಯಕ ಪ್ಲ್ಯಾನ್ ಮಾಡ್ತಾನೆ, ಎಲ್ಲ ಯೋಜನೆ ಆಗ್ತಾನೆ. ಅದಕ್ಕೆ ಯೋಜನೆ ಇಲ್ಲದಲ್ಲೇ ಅವನು ಏನು ಕೆಲಸ ಮಾಡ್ತಾ ಇರಲಿಲ್ಲ. ಆಮೇಲೆ ಮುಂದಿನ ಭಾಗದಲ್ಲಿ ನಾನು ಈ 4ನೇ ದೃಶ್ಯ ಮುಗೀತು. ಮುಂದಿನ ಭಾಗದಲ್ಲಿ 5ನೇ ದೃಶ್ಯವನ್ನು ಹೇಳ್ತೇನೆ. ಇವತ್ತಿಗೆ ಇಷ್ಟು ಹೇಳಲು ಅವಕಾಶ ಆಗಿರೋದ್ರಿಂದ ನಮಗೆ ಟೈಮ್ ಆಗ್ತಾಯಿದೆ. ಇಲ್ಲಿಗೆ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಎಪಿಸೋಡ್ ದೃಶ್ಯ 5.